ಇದರ ಮಧ್ಯೆ ಬಿಜೆಪಿಯವರು ಪ್ರತಿಭಟನೆಗಳು, ಇವತ್ತು ಅಸೋಸಿಯೇಷನ್ ಅವರು ಯಾವತ್ತೂ ಪ್ರತಿಭಟನೆ ಮಾಡಲಿಲ್ಲ. ತಾವು ದಯವಿಟ್ಟು ತಿಳ್ಕೊಳ್ಬೇಕು, ಅಸೋಸಿಯೇಷನ್ ಅವರ ಪ್ರತಿಭಟನೆ ಎಲ್ಲಿಯೂ ಮಾಡಲಿಲ್ಲ. ಅವರು ಮಂತ್ರಿಗಳನ್ನ, ಸರ್ಕಾರವನ್ನ ಭೇಟಿ ಮಾಡಿ ಅದಕ್ಕೆ ಬೇಕಾದಂಥ ಯಾವ ರೀತಿ ಅದನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ತಮ್ಮ ಕೆಲಸವನ್ನು ಮಾಡಿಕೊಳ್ತಿದ್ದಾರೆ ಹೊರತು ಯಾವತ್ತೂ ಅವರು ಪ್ರತಿಭಟನೆಗೆ ಇಳಿಲಿಲ್ಲ. ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಬಿಜೆಪಿ ಅವರು. ನಿನ್ನೆ ಕೂಡ ಒಂದು ಪ್ರತಿಭಟನೆ ಮಾಡಿದ್ದಾರೆ, ಬಹಳಷ್ಟು ಹಾಸ್ಯಮಯವಾಗಿತ್ತು, ನೋಡ್ಲಿಕ್ಕೆ ಚೆನ್ನಾಗಿತ್ತು. ಅವರ ಲ್ಯಾಂಗ್ವೇಜು, ಅವರ ಡ್ಯಾನ್ಸು, ಪದ್ಯ, ಒಂದು ರೀತಿ ಪಿಕ್ನಿಕ್ ಹೋದಾಗೆ ಆಯಿತು. ಅದನ್ನು ನೋಡುವಾಗ ನಮಗೆ ಕೂಡ ಅವರೊಟ್ಟಿಗೆ ಪಿಕ್ನಿಕ್ ಹೋದಾಗೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ನಿನ್ನೆ ತಾಲೂಕು ಕಚೇರಿ ಹೊರಗಡೆ ಬೆಳಿಗ್ಗೆ 9:30ಯಿಂದ ಸಾಯಂಕಾಲ 5 ಗಂಟೆ ತನಕ ಕೆಂಪು ಕಲ್ಲು ಮತ್ತು ಮರಳಿನ ವಿಚಾರದಲ್ಲಿ ಭಾಳ ಬೃಹತ್ತಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯ ಬಗ್ಗೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಹರೀಶ್ ಕುಮಾರ್ ಅವರು ಭಾಳ ವ್ಯಂಗ್ಯ ರೀತಿಯಲ್ಲಿ ಮಾತನಾಡಿದ್ದು ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ನ ಸಂಸ್ಕೃತಿಯನ್ನು ತೋರಿಸ್ಕೊಡುತ್ತೆ. ಅವರು ಪದ್ಯವನ್ನು ಹಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ ಅಂತೇಳೋ ರೀತಿಯಲ್ಲಿ ನಮೂದನೆಯನ್ನು ಮಾಡಿದರು. ನಾನೊಂದು ಸ್ಥಳೀಯ ಶಾಸಕನಾಗಿ ಹೇಳ್ತೇನೆ, ಅದು ಪದ್ಯ ಅಲ್ಲ, ಭಜನೆ. ಪದ್ಯ ಯಾವುದು, ಭಜನೆ ಯಾವುದು ಗೊತ್ತಿಲ್ಲದಂಥ ಕಾಂಗ್ರೆಸ್ನ ನಾಯಕರು ಇವರಿಗೆ ಭಜನೆ ಆಡಿದ್ದು ಯಾಕೆ ಅಂತ ಹೇಳಿದರೆ, ಈ ಕಾಂಗ್ರೆಸ್ನ ಆಡಳಿತದ ಸಿದ್ದರಾಮಯ್ಯನಿಂದ ಹಿಡಿದು ಎಲ್ಲರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಕೆಂಪು ಕಲ್ಲು ಕೊಡಲಿ, ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸ್ಪೀಕರಿಂದ ಆಗುವಂಥ ಮತ್ತು ಸೌಂಡ್ ಮತ್ತು ಡೆಸಿಬಲ್ ಅಂತೇಳಿ ಏನೆಲ್ಲ ಅನ್ಯಾಯ ಮಾಡ್ತಾರೆ ಇದು ಸರಿಪಡಿಸಲಿ ಅಂತೇಳುವ ಕಾರಣ ಅವರಿಗೆ ಬುದ್ಧಿಯನ್ನು ಕೊಡಲಿ, ಅವರು ಮಾನಸಿಕತೆಯಾಗಿ ಅವರು ಸರಿಯಾಗಿ ಬರಲಿ. ಅವರು ಮೊದಲಿಗೆ ಹರೀಶ್ ಕುಮಾರ್ ಆಗಿರ್ಬೋದು, ಇನ್ಯಾರು ಆಗಿರ್ಬೋದು, ಅವರ ಮನಸ್ಸಿನಲ್ಲಿದೆ ಏನಂತ ಕೇಳಿದರೆ, ಅವರು ಮೊದಲಿಗೆ ನಾನು ಕಾಂಗ್ರೆಸ್ಸಿಗ ಮತ್ತು ನನ್ನ ದೇವರು ಅಥವಾ ಧರ್ಮ ಅಥವಾ ನನ್ನ ನಾರಾಯಣ ಗುರುಗಳು ಅಂತೇಳೋ ರೀತಿಯಲ್ಲಿ ಮಾತಾಡುವಂಥ ಮಾನಸಿಕತೆ ಅಲ್ಲ. ನಮ್ಮ ನಂಬಿಕೆ ವಿಚಾರಗಳು ಉಳಿದ್ರೆ ಪ್ರತಿಯೊಂದು ಜಾತಿ, ಪ್ರತಿಯೊಂದು ಪಾರ್ಟಿ, ಪ್ರತಿಯೊಂದು ವ್ಯವಸ್ಥೆ ಉಳಿತದೆ. ಹಾಗಿರುವಾಗ ಅವರಿಗೆ ಒಳ್ಳೆಯ ಬುದ್ಧಿ ಬರಬೇಕು ಅಂತೇಳುವ ಕಾರಣ ಭಜನೆಯನ್ನು ಮಾಡಿದ್ದು, ನಾವು ಭಜನೆಯನ್ನು ಮಾಡ್ತಾ ಪ್ರತಿಭಟನೆಯನ್ನು ಮಾಡಿದ್ದು. ಇದನ್ನು ಅವರು ವ್ಯಂಗ್ಯ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ ಅಂತ ಹೇಳಿದರೆ, ಮೊನ್ನೆ ಸಾಯುವಂಥ ಎಲ್ಲ ಜನರಿಗೆ, ಸತ್ತಂಥ ಎಲ್ಲ ಇಷ್ಟೆಲ್ಲ ವರ್ಷಗಳಲ್ಲಿ ಯಾರೆಲ್ಲ ಸತ್ತಿದ್ದಾರೆ ಅವರಿಗೆ ಅವಹೇಳನ ಮಾಡುವಂಥ ರೀತಿಯ ಒಂದು ಶವಯಾತ್ರೆಯ ರೀತಿಯಲ್ಲಿ ಮೆರವಣಿಗೆ ಮಾಡಿದ್ರಲ್ಲ, ಅದನ್ನು ಕೂಡ ಜನರು ಪ್ರಶ್ನಿಸ್ಬೋದು. ನಾಳೆ ನಾವು ಪ್ರಶ್ನಿಸಲ್ಲ, ನಿಮ್ಮ ಮಾನಸಿಕತೆ ನಮ್ಗೆ ಗೊತ್ತಿದೆ. ಹಾಗಾಗಿ ಇದನ್ನು ಭಾರತೀಯ ಜನತಾ ಪಾರ್ಟಿ ನೀವು ಈ ರೀತಿ ಮಾಡಿದ್ದಾರೆ ಮಾತಾಡ್ತೀರಿ ಅಂಥೇಳಿ ಆದರೆ, ನಿಮಗೆ ನಮ್ಮ ಧರ್ಮ, ನಮ್ಮ ವ್ಯವಸ್ಥೆ ಅಥವಾ ಈ ಜಾತಿಗಾಣತಿ ಅಥವಾ ಕೆಂಪು ಕಲ್ಲು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಿಮಗೆ ಯಾವುದೇ ಆಡಳಿತದಿದ್ದು ನ್ಯಾಯ ಕೊಡಲಿಕ್ಕಾಗದಂಥ ಸಂದರ್ಭದಲ್ಲಿ ಇರುವ ಕಾರಣ ನೀವು ಈ ರೀತಿಯ BJP ಪ್ರತಿಭಟನೆಯನ್ನು ನೀವು ಮಾತಾಡ್ತಾ ಇದ್ದೀರಿ. ನಾವು ಜನರಿಗಾಗಿ ಮಾಡಿದಂಥ ಪ್ರತಿಭಟನೆ. ಎಷ್ಟೊಂದು ವರ್ಗದ ಜನರು ಇದನ್ನು ಮೆಚ್ಚಿಕೊಂಡಿದ್ದಾರೆ. ಅದಕ್ಕಾಗಿ ನೀವು ಪ್ರಥಮತವಾಗಿ ಇದಕ್ಕೆ ಸ್ಪಷ್ಟೀಕರಣ, ಉತ್ತರ ಕೊಡೋಕ್ಕಿಂತ ಮುಂಚೆ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ಆಡಳಿತದವರು ಕಲಿಸ್ಕೊಳ್ಳಿ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.